ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊದಲನೇದಾಗಿ ಇವರು ಭ್ರಷ್ಟರು. ಇವ್ರ ಮೇಲೆ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಇವರು ಒಂದು ಮಾತನ್ನು ಹೇಳ್ತಾರೆ, ಒಂದು ಸಬೂಬನ್ನು ಕೊಡ್ತಾರೆ. ಏನಂತ? ಏತೋ ಬಿ ಜೆ ಪಿ ಕಾ ಪ್ರಕೋಷ್ಠ ಹೈ, ಅಂದರೆ ಇದು ಬಿ ಜೆ ಪಿ ಸೆಲ್ ಆಗಿದೆ, ಆದ್ದರಿಂದ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಏನು ವಿಷಯ? ಅಖಿಲೇಶ್ ಯಾದವ್ಗೆ ಮೊನ್ನೆ ಬುಧವಾರ ದಿವಸ CBI ಒಂದು ನೋಟಿಸನ್ನು ಇಶ್ಯೂ ಮಾಡುತ್ತೆ. 2013 ಅಂದರೆ 2012ರಿಂದ 2017ವರೆಗೂ ಇವರು ಮುಖ್ಯಮಂತ್ರಿ ಆಗಿದ್ದರು ಉತ್ತರ ಪ್ರದೇಶದಲ್ಲಿ. 2013 ಫೆಬ್ರವರಿ 19ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಒಂದೇ ದಿನ 13 ಗಣಿಗಾರಿಕೆ ಗುತ್ತಿಗೆಯನ್ನು ಕೊಡಲಾಗತ್ತೆ. ಅದು ಎಲ್ಲ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ತನ್ಮೂಲಕ ಅಲ್ಲಿಯ ಎಕ್ಸ್ಚೆಕರ್ಗೆ, ಅಲ್ಲಿಯ ಖಜಾನೆಗೆ ನಷ್ಟವನ್ನುಂಟು ಮಾಡಿರುತ್ತೆ. ಇದರ ಕುರಿತಾಗಿ ಅಲಹಾಬಾದ್ ಹೈಕೋರ್ಟ್ಗೆ ಕೇಸ್ ಹೋಗಿರುತ್ತೆ. ಅಲಹಾಬಾದ್ ಹೈಕೋರ್ಟು ನಿರ್ದೇಶನವನ್ನು ಕೊಟ್ಟಿರುತ್ತೆ CBIಗೆ. CBI ಇದರ ಕುರಿತು ಎನ್ಕ್ವೈರಿಯನ್ನು ಮಾಡಬೇಕು ಅಂತ. 2019 ಜನವರಿಯಲ್ಲಿ ಕೇಸ್ ಓಪನ್ ಆಗುತ್ತೆ. ಇದರ ಕುರಿತಾಗಿ ಯಾವ ಬಿ ಚಂದ್ರಕಲಾ ಅನ್ನುವಂಥ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಿಹಿರ್ಪುರ್ ಅಂಥೇಳಿ, ಮಿಹಿರ್ಪುರದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರನ್ನು ವಿಚಾರಣೆಗೆ ಕರೆಯಲಾಗುತ್ತೆ. ಅವ್ರ ಮೇಲೆ FIR ಹಾಕಲಾಗುತ್ತೆ. ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ. ಅವಾಗಿದ್ದಂಥ ಕೇಸ್ ವರ್ಕರ್ ಯಾರು, ಅವಾಗಿದ್ದಂಥ ಅಕೌಂಟೆಂಟ್ ಯಾರು, ಉಳಿದ ಆಫೀಸರ್ಸ್ ಯಾರು, ಎಲ್ಲರನ್ನೂ ಈ ಕೇಸ್ನಲ್ಲಿ ಫಿಟ್ ಮಾಡಲಾಗತ್ತೆ. ಜೊತೆಗೆ ಆವಾಗ ಗಣಿಗಾರಿಕೆ ಸಚಿವರಾಗಿದ್ದವರು ಯಾರು? ಒಂದನೇದು ಈ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಜೊತೆಗೆ ಗಣಿಗಾರಿಕೆಯನ್ನು ತಮ್ಮ ಖಾತೆಯನ್ನು ತಮ್ಮ ಜೊತೆ ಇಟ್ಕೊಂಡಿದ್ರು. ಜೊತೆಗೆ ಎರಡನೇದಾಗಿ ಪ್ರಜಾಪತಿ, ಅವ್ರಿಗೂ ನೋಟಿಸ್ ಇಶ್ಯೂ ಆಗುತ್ತೆ. ಈಗ ಅಖಿಲೇಶ್ ಯಾದವ್ಗೆ ಇದರ ಕುರಿತಾಗಿ CRPC 160 ಪ್ರಕಾರ ನೀವು ನಿಮ್ಮ ಹೇಳಿಕೆಯನ್ನು ದಾಖಲಿಸಿ, ನೀವು ಸಾಕ್ಷ್ಯವನ್ನು ಕೊಡಿ ಅಂತ ಕೇಳಿದೆ CBI. ಗುರುವಾರ ದಿವಸ ದಿಲ್ಲಿಯಲ್ಲಿರುವಂಥ ನಮ್ಮ ಹೆಡ್ ಕ್ವಾರ್ಟರ್ಗೆ ಬಂದು ನಿಮ್ಮ ಹೇಳಿಕೆ ಏನಿದೆ, ನಿಮ್ಮ ಸಾಕ್ಷ್ಯವೇನಿದೆ ಇದ್ರ ಕುರಿತು. ಯಾಕೆ ನೀವು ಮುಖ್ಯಮಂತ್ರಿ ಆಗಿದ್ರಿ, ಎರಡನೇದು ನೀವು ಆವಾಗ ಗಣಿಗಾರಿಕೆ ಸಚಿವರಾಗಿದ್ರಿ. ಹೀಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಟರ್ಮ್ನಲ್ಲಿ ಆಗಿರುವಂಥ ಕೆಲಸ, ನೀವು ಉತ್ತರದಾಯಿತ್ವವನ್ನು ಹೊಂದಿರೋದವರು, ನೀವು ಇದಕ್ಕೊಂದು ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ. CRPC 160 ಪ್ರಕಾರ ಬಂದು ಹಾಜರಾಗಬೇಕು. ಏನು ಮಾಡಬೇಕೀಗ? ಅಖಿಲೇಶ್ ಯಾದವ್ ಹೋಗಿ ಹಾಜರಾಗಬೇಕು. ಇವ್ರದ್ದೇನಾದರೂ ಪಾತ್ರ ಇಲ್ಲದೆ ಹೋದರೆ, ಇವ್ರು ಕೊಟ್ಟಂಥ 13 ಏನು ಗುತ್ತಿಗೆಗಳಿದ್ವಲ್ಲ ಅವು ಕಾನೂನು ಬಾಹಿರ ಅಲ್ಲದೆ ಹೋದರೆ, ಮತ್ತು ಯಾವ್ಯಾವ ಗಣಿಗಾರಿಕೆ ಮುಂಚೆ ಕೊಡಲಾಗಿತ್ತು ಅದರ ಎಕ್ಸ್ಟೆನ್ಷನ್ ಕೂಡ ಅದೇ ದಿನ ಕೊಡಲಾಯಿತು. ಒಂದೇ ದಿನ ಮಾಡಿದಂಥ ಡೀಲ್ ಇದು. ಅದರ ಕುರಿತಾಗಿ ಸರಿಯಾದಂಥ ಸಾಕ್ಷ್ಯವನ್ನು ಕೊಡಬೇಕು. ಆದರೆ ಇವ್ರು ಏನು ಹೇಳ್ತಾರೆ? ತಕ್ಷಣ ಹೇಳ್ತಾರೆ, ಇಲ್ಲ ಇದು BJP ಅವರು ನನ್ನ ವಿರುದ್ಧ ಮಾಡ್ತಾ ಇರುವಂಥ ಸೇಡಿನ ರಾಜಕಾರಣ, ಆದ್ದರಿಂದ ನನಗೆ ನೋಟಿಸ್ ಬಂದಿದೆ. ನನಗೆ 2019 ಚುನಾವಣೆಯ ಸಂದರ್ಭದಲ್ಲೂ ಇದೇ ರೀತಿ ನೋಟಿಸ್ ಬಂದಿತ್ತು. ಆವಾಗ ಒಂದು ಉತ್ತರ ಪಟ್ಟು ಕರೆದಿಸಿದ್ದೆ. ಮತ್ತೀಗ ಚುನಾವಣೆ ಆದ್ದರಿಂದ ಕೊಟ್ಟಿದ್ದಾರೆ, ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದಕ್ಕೆ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ತಳ್ಳಿ ಹಾಕ್ತಾರೆ ಇವರು, ಎಷ್ಟು ನಗಣ್ಯ ಮಾಡ್ತಾರೆ ಅಂದರೆ, ಮೊದಲನೇದಾಗಿ ಈ ಕೇಸನ್ನು ತೊಗೊಂಡದ್ದು, ಈ ಕೇಸಿನ ಬಗ್ಗೆ ಕೋರ್ಟ್ಗೆ ಹೋದದ್ದು ಅಲಹಾಬಾದ್ ಹೈಕೋರ್ಟಿಗೆ. ಅಲಹಾಬಾದ್ ಹೈಕೋರ್ಟು CBIಗೆ ಡೈರೆಕ್ಷನ್ ಕೊಡುತ್ತೆ. CBI ಎನ್ಕ್ವೈರಿ ಮಾಡುತ್ತೆ, ಬೇಕಂತ ಸಾಕ್ಷ್ಯಗಳನ್ನು ಕಲೆ ಹಾಕತ್ತೆ. ಯಾವಾಗ ಇದೊಂದು ತಾರ್ಕಿಕ ಅಂತ್ಯ ಬರುತ್ತೋ ಆಗ ಇವರ ಚೀಫ್ ಮಿನಿಸ್ಟರ್ದು ಒಂದು ಸ್ಟೇಟ್ಮೆಂಟ್ ತೊಗೋಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇವರು ಸಹಕರಿಸದೆ ಹೋದರೆ ತನಿಖಾ ಸಂಸ್ಥೆಗಳು ಏನು ಮಾಡಬೇಕು? ಒಳಗಡೆ ಹಾಕಬೇಕು. ಇವರಿಗೆ ಒಂದು ಆರ್ಡರ್ ತೊಗೊಂಬಂದು, ಕೋರ್ಟ್ ಆರ್ಡರ್ ತೊಗೊಂಡು ಇವ್ರನ್ನ ತಕ್ಷಣದಲ್ಲಿ ಬಂಧಿಸಿ ಒಳಗಡೆ ಹಾಕಿ, ಹೊರಗಡೆ ಜಾಮೀನು ಸಿಗಲಾರದ ಹಾಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೊಡಬೇಕು. ಆವಾಗ ಇವರಿಗೆ ಇದ್ರ ಬಗ್ಗೆ ಹಗುರವಾಗಿ ಮಾತನಾಡುವುದು ನಿಲ್ಲತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಅಖಿಲೇಶ್ ಯಾದವ್ನಂಥವ್ರಿಗೆ, ಅರವಿಂದ್ ಕೇಜ್ರಿವಾಲ್ ಅಂಥವ್ರಿಗೆ, ಇವರಿಗೆಲ್ಲ ಏನಾಗಿದೆ ಅಂದರೆ, ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು CBI ಅವ್ರು ನೋಟಿಸ್ ಕೊಡ್ತಾರೆ, ಯಾರು ಕೇರ್ ಮಾಡ್ತಾರೆ? ಅವ್ರಿಗೆ 8-10 ನೋಟಿಸ್ ಕೊಟ್ಟರು ಯಾರು ಹೋಗಲ್ಲ, ಏನೂ ಆಗಲ್ಲ ಅನ್ನುವಂಥ ಮನಸ್ಥಿತಿ ಬಂದಿದೆ. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಒಂದು ಅದ್ಭುತವಾದಂಥ ಮಹತ್ವದ ಒಂದು ತೀರ್ಪನ್ನು ಬೇರೆ ನೀಡಿದೆ. ಏನಂತ? ಈ ರೀತಿಯಾದಂಥ ಯಾವುದಾದ್ರೂ ಅವ್ಯವಹಾರ ಆದ ಸಂದರ್ಭದಲ್ಲಿ ಇವರನ್ನು ಸಮನ್ ಮಾಡಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಸಂಪೂರ್ಣ ಪವರ್ ಇದೆ ಅಂತ ಹೇಳಿದೆ. CBI ಕೂಡ ಒಂದು ತನಿಖಾ ಸಂಸ್ಥೆ, ಇದರ ಪರಿಮಾಣಾಧಿಕಾರವನ್ನು ಕೂಡ ಈಗ ವ್ಯಾಖ್ಯಾನ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಒದಗಿದೆ. ಮತ್ತು ಇವರ ಅಧಿಕಾರ ಇರುವಾಗ ಆದಂಥ ಹಗರಣ ಆಗಿರುವುದರಿಂದ, ಬಹುಕೋಟಿ ಹಗರಣ ಮತ್ತು ಸರ್ಕಾರಿ ಖಜಾನೆಗೆ ನಷ್ಟವನ್ನುಂಟು ಮಾಡಿದ ಹಗರಣ, ಕಿಕ್ ಬ್ಯಾಕ್ ಹಗರಣ, ಭ್ರಷ್ಟಾಚಾರದ ಹಗರಣ, 13 ಜನರಿಗೆ ಕೊಟ್ಟಂಥ ಹಗರಣ. ಆದ್ದರಿಂದ ಇವರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇದು ಕುತ್ರ ಅದಕ್ಕೇನು ಹೇಳಿದ್ರು ಅವರು, ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. मैंने इसका जवाब दे दिया. क्या जवाब दिया? हमारा लॉयर को बोल दिया, उन्होंने लिख के डाल दिया. क्या लिख के डाल दिया? इलेक्शन है, इलेक्शन का तैयारी में है हम लोग, इसीलिए आपके पास हम आने के लिए हमारे पास वक्त नहीं है. ಚುನಾವಣೆ ಇದೆ, ಚುನಾವಣೆ ತಯಾರಿಯಲ್ಲಿದ್ದೀವಿ, ಆದ್ದರಿಂದ ನಿಮ್ಮ ಕೋರ್ಟಿಗೆ ಬರಲಿಕ್ಕೆ, ನಮಗೆ ನಿಮ್ಮ ಆಫೀಸಿಗೆ ಹೆಡ್ ಕ್ವಾರ್ಟರ್ ಬರಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ನೋಡಿ, ಭ್ರಷ್ಟಾಚಾರ ಮಾಡುವಾಗ ಇವರು ಸಮಯ ಇತ್ತು,
ಮನೆಗೆ ದುಡ್ಡು ತುಂಬಿಕೊಂಡು ಥೈಲಿ ತೊಗೊಂಡು ಹೋಗುವಾಗ ಸಮಯ ಇತ್ತು. ಯಾವಾಗ ಇದ್ರ ಕುರಿತು ವಿಚಾರಣೆ ಆಗತ್ತೆ, ಜೈಲಿಗೆ ಹಾಕ್ತಾರೆ ಅಂತ ಗೊತ್ತ ತಕ್ಷಣ ಇವರಿಗೆ ಸಬಬುಗಳು ಸಿಗ್ತವೆ. ಚುನಾವಣೆ ಇದೆ, ನನಗೆ ನಾಮಿನೇಷನ್ ಇದೆ, ಪ್ರಚಾರಕ್ಕೆ ಹೋಗಬೇಕು. ಅರವಿಂದ್ ಕೇಜ್ರಿವಾಲ್ ಹೇಳ್ತಾರಲ್ಲ, ದೀಪಾವಳಿ ಹಬ್ಬ ಇದೆ ಬರೋಕ್ಕಾಗಲ್ಲ ಅಂತಾರೆ. ಇನ್ನೊಂದು ಸಲ ಕೇಳಿದ್ರೆ ಇಲ್ಲ ನಾನು ಯಾವುದೋ ಒಂದು ಯೋಗ ಕ್ಲಾಸ್ಗೆ ಹೋಗ್ಬೇಕು, ಅದಕ್ಕೆ ಬರೋಲ್ಲ ಅಂತಾರೆ. ಒಂದೊಂದು ಸಲ ಒಂದೊಂದು ಕಾರಣವನ್ನು ಹೇಳ್ತಾರೆ. ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾರೆ, ಪೋಸ್ಟ್ಪೋನ್ಮೆಂಟ್ ಮಾಡಲಿಕ್ಕೆ ನೋಡ್ತಾರೆ. ಆದರೆ ತನಿಖಾ ಸಂಸ್ಥೆಗಳಿಗೆ ಅಂಥ ಅಧಿಕಾರವನ್ನು, ಸ್ವಾತಂತ್ರ್ಯವನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ ಅಂದರೆ ಯಾವುದೇ ಕಾರಣಕ್ಕೂ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ. ನೀವು ಮಾಡಬೇಕಾದಂಥ ಕೆಲಸವನ್ನು ದಕ್ಷತೆಯಿಂದ ಮಾಡಿ, ಕ್ಷಿಪ್ರವಾಗಿ ಮಾಡಿ ಮತ್ತು ತ್ವರಿತವಾಗಿ ಮಾಡಿ ಅಂತ ಹೇಳಿ. ಏನಾಗುತ್ತೆ ಕಾದು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.